ಹಲೋ ಹಾಯ್ ನಮಸ್ತೆ. ಕುಂದಾಪುರ ಕೈ ರುಚಿಗೆ ಸ್ವಾಗತ. ಇನ್ನೊಮ್ಮೆ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಸುಜಾತ. ಇವತ್ತು ನಾನು ಒಂದು ಮಾವಿನ ಹಣ್ಣಿನ ಸೀಸನಲ್ಲಿ ಒಂದು ಒಳ್ಳೆ ಮಾವಿನ ಹಣ್ಣಿನ ಚಟ್ನಿ ಅಥವಾ ಸಾಸಿವೆ ಮಾಡಿ ತೋರಿಸ್ತಾ ಇದ್ದೀನಿ. ಕೊನೆಯ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಕಮೆಂಟ್ಸು ಶೇರು ಮರಿಬೇಡಿ. ಇವಾಗ ಒಂದು 3 ಮಾವಿನ ಹಣ್ಣಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ 2-3 ಸರ್ತಿ ನೀರಲ್ಲಿ ತೊಳೆದ್ಬಿಟ್ಟು, ಆಮೇಲೆ ಇದು ಯಾಕಂದರೆ ತುಂಬ ಜಾಸ್ತಿ ಹಣ್ಣಾಗಿದೆ, ಕೈಯಿಂದನೇ ಸಿಪ್ಪೆ ತೆಗೆಯಬೇಕು, ಮತ್ತು ಯಾವ ಸಾಯಂತೂ ಆಗಲ್ಲ. ಹಾಗಾಗಿ ಇದನ್ನು ಕೈಯಿಂದ ಸಿಪ್ಪೆ ತೆಗೆದು ಸಿಪ್ಪೆನೆಲ್ಲ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಆ ಸಿಪ್ಪೆಯಿಂದಲೂ ನೀರು ಹಾಕ್ಬಿಟ್ಟು ರಸ ತೆಗಿಬೋದು. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣಿನಿಂದ ಏನೆಲ್ಲ ಮಾಡ್ತಾರೆ. ಮಾವಿನ ಚಟ್ನಿ, ಮಾವಿನ ಹಣ್ಣು ಸಾಂಬಾರು, ಮಾವಿನ ಹಣ್ಣು ಗಸಿ, ಮಾವಿನ ಹಣ್ಣಿಂದ ಜ್ಯೂಸು, ಏನು ಅದು ಒಂದು ವರ್ಷಕ್ಕೊಂದು ಸರ್ತಿ ಸೀಸನ್ ಬರೋದು. ಅದಕ್ಕೆ ಎಲ್ಲ ಥರದ್ದು ಮಾವಿನ ಹಣ್ಣಿನ ಪದಾರ್ಥವನ್ನು ಮಾಡಿ ತಿಂತಾರೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಒಂದು ಉಪ್ಪು ಖಾರ ಹುಳಿ ಸ್ವೀಟ್ ಆಗಿರುವ ಒಂದು ಮಾವಿನ ಹಣ್ಣು ಚಟ್ನಿ ತಯಾರಿಸ್ತಾ ಇದ್ದೀನಿ. ಆಯಿತು, ಎಲ್ಲ ಸಿಪ್ಪೆ ತೆಗೆದು ಇವಾಗ ಈ ಸಿಪ್ಪೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚಬೇಕು. ಏನಂದರೆ ಅದರಲ್ಲಿರುವ ಜ್ಯೂಸೆಲ್ಲ ಬಂದುಬಿಟ್ರೆ ಅದೆಲ್ಲ ಮಾಡಿ ಇಟ್ಕೊಂಡೆ. ಇವಾಗ 1 ಕಪ್ಪು ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಬ್ಯಾಡಗೆ ಮೆಣಸು ಇಷ್ಟೇ ಹಾಕೋದು. ಇದು ಹಾಕಿ ಸ್ವಲ್ಪ ಬ್ಯಾಡಗೆ ಮೆಣಸು ಹುರ್ಕೊತೀನಿ. ಒಬ್ಬೊಬ್ಬರು ಹಸಿನೇ ಹಾಕ್ತಾರೆ, ನಾನು ಹುರ್ಕೊಂಡು ಸಾಸಿವೆ ಜೀರಿಗೆ ಮಾತ್ರ ಹುರಿಲಿಲ್ಲ. ಇವಾಗ ರುಬ್ಕೊಂಡು ಬಂದಿದ್ದೀನಿ ನೈಸಾಗಿ. ಇವಾಗ ಮಾವಿನ ಹಣ್ಣೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿಯೂ ಬರಬಾರ್ದು, ತುಂಬ ತೆಳ್ಳಗೂ ಬರಬಾರ್ದು, ಆಗಿರಬೇಕು. ಇವಾಗ ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಮಾವಿನ ಹಣ್ಣು ತುಂಬ ಜಾಸ್ತಿ ಹಣ್ಣಾದರೆ ಹುಳಿ ಕಮ್ಮಿ ಇರುತ್ತೆ ಅಂತ ಒಂದು ಅಡಿಕೆ ಗಾತ್ರದ ಇಷ್ಟು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಎಲ್ಲ ಆ್ಯಡ್ ಆಯಿತು, ಮಿಕ್ಸ್ ಆಯಿತು, ತುಂಬ ಚೆನ್ನಾಗಿರುವ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಚಿಕ್ಕ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಇದು 2 ಚಮಚ ಎಣ್ಣೆ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಂಚೂರು ಇಂಗು, ಕರಿಬೇವು ಇಷ್ಟು ಹಾಕಿಬಿಟ್ಟು ಒಗ್ಗರಣೆ ಒಂದು ಗಮ್ ಅಂತ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಆಯಿತು ನೋಡಿ, ಓಕೆ. ಮತ್ತು ಇನ್ನೊಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ.